ವಾಕ್ ಮಾಡಿ ಸುಸ್ತು. ಇವನೇನೋ ಕಾಮಿಡಿ ಮಾಡ್ಕೊಂಡಿರ್ತಾನೆ ಅಂದ್ರೆ ವಿಲನ್ ಆಗ್ತಾ ಇದಾರಲ್ಲ. ಅಪ್ಪ ನನ್ನನ್ನು ಯಾರು ಕಾಪಾಡೋರು ಇಲ್ವೇ? ಹೇಗಿದ್ರು ಅವನೀಗ ಮನೇಲಿಲ್ಲ, ಯಜಮಾನ್ ಜೊತೆ ಹೊರಗಡೆ ಹೋಗಿದ್ದಾನೆ. ಈಗಲೇ ಅವ್ನ ರೂಮ್ಗೆ ಹೋಗಿ ಅವ್ನ ರೂಮ್ ಎಲ್ಲ ಹುಡುಕಿದ್ರೆ ಏನಾದರೂ ಒಂದು ಸಾಕ್ಷಿ ಸಿಕ್ಕರೂ ಸಿಗ್ಬೋದು. ಹೇಗಾದರೂ ಮಾಡಿ ಅವನು ಈ ಮನೆ ಅಳಿಯ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಈಗಲೇ ಅವ್ನ ರೂಮ್ಗೆ ಹೋಗಿ ಹುಡುಕ್ತೀನಿ. ಅಳಿಯಂದ್ರೆ, ನಮ್ಮ ಎಸ್ಟೇಟ್ನೆಲ್ಲ ನೀವು ಒಂದು ಸರ್ತಿ ನೋಡಬೇಕು. ಮುಂದೆ ಸಾಮ್ರಾಜ್ಯ ಆಳೋರು ನೀವು. ಸಾಮ್ರಾಜ್ಯ ಹೇಗಿದೆ ಅಂತ ನೋಡ್ಬೇಕಲ್ವಾ? ಯಜಮಾನ್ರೆ ಯಾಕೋ, ಏನಾಯ್ತು? ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋ ರಾಜಿಗೂ ಅವಳ ಗಂಡನಿಗೂ ತುಂಬಾ ಜಗಳ ಅಂತೆ. ಅವನು ಕುಡ್ದು ಅವಳನ್ನ ತುಂಬಾ ಹೊಡೆದು ಮನೆಯಿಂದ ಆಚೆ ಹಾಕಿದ್ದಾನೆ. ಅವ್ನು ಯಾರು ಮಾರ್ತಿ ಕೇಳ್ತಿಲ್ಲ ಯಜಮಾನ್ರೆ, ನೀವೇ ಬಂದು ಬುದ್ಧಿ ಹೇಳ್ಬೇಕು. ದಯವಿಟ್ಟು ಬನ್ನಿ ಯಜಮಾನ್ರೆ. ನೋಡಿ ಅಳಿಯ, ಎಂಥ ವಿಪರ್ಯಾಸ. ತರಕಾರಿ ಬೆಳೆಯೋನು ಮಳೆ ಬರಲಿ ಅಂತ ಬೇಡ್ಕೋತಾನೆ. ಅದೇ ಬೀದಿ ಬದಿಲಿ ತರಕಾರಿ ವ್ಯಾಪಾರ ಮಾಡೋನು ಮಳೆ ಬರಬಾರ್ದು ಅಂತ ಬೇಡ್ಕೋತಾನೆ. ವಿಧಿ ಚೆನ್ನಾಗಿದ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಅಕಸ್ಮಾತ್ ಗಂಡ ಹೆಂಡತಿ ಚೆನ್ನಾಗಿರ್ತೀನಿ ಅಂದ್ರು ವಿಧಿ ಬಿಡೋದಿಲ್ಲ. ನೊಂದ್ಕೋಬೇಡಿ, ವಿಧಿ ಆಟನ ಬದಲಾಯಿಸೋ ಶಕ್ತಿ ಇರೋದು ಆ ಭಗವಂತಂಗೆ ಮಾತ್ರ. ಎಷ್ಟೇಟ್ಗೆ ಇನ್ನೊಂದು ದಿವಸ ಬರ್ತೀನಿ, ಪರವಾಗಿಲ್ಲ. ಇವಾಗ ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಹೇಳಿ ಅಂದ್ರೆ ಅದೇನು ಅಂತ ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ. ನೀವಿಲ್ಲೇ ಇರಿ. ತಿಮ್ಮಣ್ಣ, ಬನ್ನಿ ಬನ್ನಿ. ಯಾಕೆ, ಏನಾಯ್ತು? ಆ ಮುತ್ತು ಅಂಕಲ್ ಇದಾರಲ್ಲ, ಅವ್ರು ಏನ್ ಅನ್ಕೊಂಡು ಹೋಗ್ತಿದ್ರು ಗೊತ್ತಾ? ಅವ್ನ ರೂಮ್ ಎಲ್ಲ ಹುಡುಕಿದ್ರೆ ಏನಾದರೂ ಒಂದು ಸಾಕ್ಷಿ ಸಿಕ್ಕರೂ ಸಿಗ್ಬೋದು. ಹೇಗಾದರೂ ಮಾಡಿ ಅವನು ಈ ಮನೆ ಅಳಿಯ ಅಲ್ಲ ಅಂತ ಪ್ರೂವ್ ಮಾಡಬೇಕು. ಅವರು ಆ ರೀತಿ ಹೇಳ್ಕೊಂಡು ನಿಮ್ ರೂಮ್ ಕಡೆ ಹೋಗ್ತಿದ್ರು, ನಾನ್ ನೋಡ್ದೆ. ಈ ಮುತ್ತು ಸುಮ್ಮನೆ ಇರಲ್ಲ, ಏನಾದರೂ ಒಂದು ಮಾಡ್ತಾ ಇರ್ತಾನೆ. ಪಾಪ ಬೇಗ ಬಾ, ಬೇಗ ಬಾ. ಯಾಕೆ ಬಾಗ್ಲಾಕಿದ್ರಿ? ಅದು ನಿಮ್ಗೋಸ್ಕರ ಕವಿತೆ ಬರ್ದಿದ್ದೆ, ನಿಮ್ ಮುಂದೆನೆ ಹೇಳ್ಬೇಕು ಅನ್ನೋ ಆಸೆ. ಅದಕ್ಕೆ ಬಾಗ್ಲಾಕ್ ಹಾಕ್ಬೇಕು? ಇದು ಹೃದಯಗಳ ಮಾತು. ಈ ಹೃದಯದ ಪ್ರೀತಿ ಮಾತುಗಳು ಈ ಹೃದಯಕ್ಕೆ ಮಾತ್ರ. ಕಣ್ಣನ್ ಎಲ್ಲಿಟ್ಕೊಂಡಿದ್ಯಾ? ಎದುರುಗಡೆ ಯಾರು ಬರ್ತಾ ಇದಾರೆ ಅಂತ ನೋಡ್ಕೊಂಬರಕ್ಕಾಗಲ್ವಾ? ನಿಮ್ಗೆಲ್ಲ ಭಾವ ಕೊಟ್ಟಿರೋ ಸಲಿಗೆ ಹೆಚ್ಚಾಗಿದೆ, ಅದಕ್ಕೆ ಹಿಂಗ ಆಡ್ತಾ ಇರೋದು. ಕ್ಷಮಿಸ್ಬಿಡಿ ಅಮ್ಮವ್ರೆ, ನೋಡ್ಲಿಲ್ಲ. ಮುತ್ತಣ್ಣನೆಲ್ಲಾದ್ರೂ ನೋಡಿದ್ರ? ನೀ ಮುತ್ತಣ್ಣ ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ, ಇದನ್ನ ನಾನು ನೋಡ್ಕೊಂಡು ಕೂತ್ಕೋತೀನಲ್ಲ. ನಾನು ಹಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಅದಿರ್ಲಿ, ರಾಜಪ್ಪ ಎಲ್ಲಿದ್ದಾನೆ? ನೋಡಿದ್ಯಾ ನೀನ್ ಅವನ? ನನ್ಗೇನ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ಈ ಮನೇಲಿ ನಿಮ್ಗಿಂತ ಜಾಸ್ತಿ ಕೆಲಸ ಮಾಡೋದ್ ನಾನೇ. ಇರೋ ಕೆಲ್ಸ ಬಿಟ್ಟು ರಾಜಪ್ಪ ಎಲ್ಲಿ ಹೋದ್ರು, ಏನ್ ಮಾಡಿದ್ರು ಅಂತ ನೋಡ್ಕೊಂಡಿರಕ್ಕಾಗತ್ತಾ? ನಿನ್ನೆ ಕೇಳ್ತಾ ಇರೋದು, ರಾಜಪ್ಪ ಎಲ್ಲಿದ್ದಾನೆ ನೋಡಿದ್ಯಾ? ಕ್ಷಮಿಸ್ಬಿಡಿ ಅಮ್ಮವ್ರೆ, ಕೈ ತುಂಬಾ ಕೆಲ್ಸ ಇರುವಾಗ ಮೈಯೆಲ್ಲ ಕಣ್ಣಾಗಿ ಇಟ್ಕೊಳಕ್ಕಾಗತ್ತಾ? ನಾನ್ ನೋಡ್ಲಿಲ್ಲ. ತಲ ಹೊಟ್ಟೆ ಮಾತ್ ಬೇಡ, ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ರಾಜಪ್ಪ, ರಾಜಪ್ಪ, ರಾಜಪ್ಪ. ಮುತ್ತಣ್ಣ, ಇಲ್ಲಿದ್ಯಾ ನೀನು? ಊರೆಲ್ಲ ಹುಡುಕದೆ ನಾನು. ಯಾಕೆ ಚಂದಮ್ಮ, ಶೀತ ಆಗಿದ್ಯಾ? ಶೀತನ ನನ್ಗ? ಮುತ್ತಣ್ಣ, ಶೀತ ಆಗಿರೋದು ಮಂಚಕ್ಕೆ. ಮಂಚದ ಹಿಂದೆ ಇರೋ ಪಕ್ಷಿ ಅಕ್ಷಿ ಅಂತ ಇದೆಯಲ್ಲ, ಅದಕ್ಕೆ. ಯಾರದು? ಅಲ್ಲ ಸರ್, ನೀವಿಬ್ರು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಕತ್ತೆ ಹುಡುಕ್ತಾ ಇದ್ದೀನಿ. ರಾಜಪ್ಪ, ಇಲ್ಲಿ ಯಾವ ಕತೆ ಬರುತ್ತೆ?
ಏನ್ ಕತೆ ಕಟ್ತಾ ಇದ್ದೀರಾ? ಅದು ಮುತ್ತು ಏನಾಯ್ತು ಅಂದ್ರೆ ಅಂದ್ಯಾ? ಬಾ ಬಾ, ನೀನ್ ಬರೋ ಅಷ್ಟರಲ್ಲಿ ನಿನ್ನ ID ಕಾರ್ಡು ನನಗೆ ಸಿಕ್ಕಿದೆ. ಇದನ್ನ ತಲೆವರೆಗೆ ತೋರಿಸ್ತೀನಿ. ಅಲ್ಲ, ನೀವೆಲ್ಲರೂ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಅದನ್ನೇ ಕೇಳ್ತಾ ಇದ್ದೀನಿ ಅಳಿ ಅಂದ್ರೆ ಅದೇನೋ ಕತ್ತೆ ಹುಡುಕ್ತಿದಾರಂತೆ. ಕತ್ತೆನಾ? ಯಾವ ಕತ್ತೆ? ಅಮ್ಮನವ್ರೆ, ನೀವು ಕತ್ತೆ ಅನ್ಬೇಡಿ, ಅನ್ನೋರಂದ್ರೆ ಕೇಳಕ್ ಚಂದ. ಓಹೋ, ಇಲ್ಲೇನೋ ನಡೀತಿದೆ. ಇವಳು ನಮ್ಮ ರಾಜಪ್ಪನ್ಗೆ ಏನೋ ಮೋಡಿ ಮಾಡಿದ್ದಾಳೆ. ನಿಮ್ಗೆಲ್ಲ ಏನಾಗಿದೆ? ಈ ಮಗು ಮನೆಗ್ ಬಂದಾಗ್ಲಿಂದ ನಿಮ್ ಹುಡುಗಾಟ ಎಲ್ಲ ಜಾಸ್ತಿ ಆಗಿದೆ. ರಾಜಪ್ಪ, ಕಾಫಿ ಬೋರ್ಡ್ ಲೆಕ್ಕ ನೋಡ್ಬೇಕಾಗಿತ್ತು, ಬೇಗ ಬನ್ನಿ. ಬಂದೆ ಅಮ್ಮನವ್ರೆ, ಬಂದೆ. ಕತೆ ಅವನು ಕತೆ ಫೈಂಡಿಂಗ್ ಕತೆ ಕತೆ ಓ ಕತೆ. ಇದೇನಳಿ ಅಂದ್ರೆ ಇವ್ರಿಬ್ಬರಿಗೂ ಏನಾಗಿದೆ ಅಂತೀನಿ. ಕತ್ತೆಗ್ ವಯಸ್ಸಾದಂಗ್ ವಯಸ್ಸಾಗಿದ್ರು ಆ ಮಂಚದಿಂದ ಕತ್ತೆ ಹುಡುಕ್ತಿದೀನಿ ಅಂತ ಕತೆ ಹೇಳ್ತಿದಾರಲ್ಲ. ಅಳಿಂದ್ರೆ